ನಮ್ಮ ನಿಜವಾದ ಸಾಮರ್ಥ್ಯದ ಕೇವಲ ಒಂದು ಸಣ್ಣ ಭಾಗವನ್ನಷ್ಟೇ ನಾವು ಬಳಸ್ತಿದ್ದೇವೆ ಅಂದ್ರ ನಂಬುತ್ತೀರಾ? ಶ್ರೀಮಂತ ಯಶಸ್ವಿ ಜೀವನದ ರಹಸ್ಯಗಳನ್ನ ಅನ್ಲಾಕ್ ಮಾಡಲು ಸಿದ್ಧರಿದ್ದೀರಾ? ಬನ್ನಿ, ಪ್ರಮುಖ ಮೋಟಿವೇಶನಲ್ ಸ್ಪೀಕರ್ಗಳ ಜ್ಞಾನದಿಂದ ಆ ರಹಸ್ಯಗಳನ್ನ ಇಂದು ನಾವು ಅರ್ಥ ಮಾಡಿಕೊಳ್ಳೋಣ. ಒಮ್ಮೆ ಯೋಚನೆ ಮಾಡಿ ನೋಡಿ, ನಮ್ಮ ಮೆದುಳಿನ ಸುಮಾರು 98% ಶಕ್ತಿ ಸುಮ್ನೆ ಹಾಗೇ ಇದೆ. ಅದನ್ನು ನಾವು ಬಳಸ್ಕೊಂಡ್ರೆ ಏನನ್ನೆಲ್ಲ ಸಾಧಿಸಬಹುದು? ನಮ್ಮ ಕನಸುಗಳು, ಗುರಿಗಳು, ಆರ್ಥಿಕ ಸ್ವಾತಂತ್ರ್ಯ ಎಲ್ಲವೂ ಆ 98% ಶಕ್ತಿಯಲ್ಲಿ ಅಡಗಿದೆ. ಹಾಗಾದ್ರೆ ಈ ಅಪಾರ ಶಕ್ತಿಯನ್ನ ಹೊರತರೋದು ಹೇಗೆ? ಅದಕ್ಕೊಂದು ದಾರಿ ಇದೆ. ನಾವು ಅದನ್ನ 4 ಶಕ್ತಿಯುತ ಸ್ತಂಭಗಳಾಗಿ ವಿಂಗಡಿಸಿದ್ದೇವೆ. ಬನ್ನಿ, ಈ ಸ್ತಂಭಗಳನ್ನ ಒಂದೊಂದಾಗಿ ನೋಡೋಣ. ಸರಿ, ಈ ಪ್ರಯಾಣಕ್ಕೆ ರೆಡಿಯಾಗೋಣ. ಇದು ನಮ್ಮ ಜೀವನವನ್ನೇ ಬದಲಾಯಿಸಬಲ್ಲ ಒಂದು ಮಾರ್ಗಸೂಚಿ. ಮೊದಲು ನಾವು ದೊಡ್ಡ ಚಿತ್ರಣವನ್ನು ನೋಡಿ, ನಂತರ ನಮ್ಮನ್ನು ಯಶಸ್ಸಿನತ್ತ ಕೊಂಡೊಯ್ಯುವ ಒಂದೊಂದು ಹೆಜ್ಜೆಯನ್ನು ತಿಳಿಯೋಣ. ನಾವೆಲ್ಲರೂ ಜಗತ್ತಿನಲ್ಲಿ ನಮ್ಮದೇ ಆದ ಒಂದು ಛಾಪು ಮೂಡಿಸಬೇಕು ಅಂದ್ಕೊಳ್ತೀವಿ. ಆದ್ರೆ ಆ ನಿಜವಾದ ಪಯಣ ಶುರುವಾಗೋದು ಹೊರಗಲ್ಲ, ನಮ್ಮೊಳಗೆ. ಬನ್ನಿ, ಮೊದಲನೇ ಸ್ತಂಭವನ್ನ ನೋಡೋಣ. ನಮ್ಮನ್ನು ನಾವೇ ಆಳುವುದು. ಆದ್ರೆ ನಿಮ್ಮನ್ನು ನೀವೇ ಆಳುವುದು ಅಂದ್ರೆ ನಿಜವಾಗ್ಲೂ ಏನು? ಸ್ಪೀಕರ್ ಮಂಜುನಾಥ್ ಬಿ ಅವರು ಇದನ್ನ ತುಂಬಾ ಅದ್ಭುತವಾಗಿ ಹೇಳ್ತಾರೆ. ಬೇರೆಯವರನ್ನು ಆಳ್ಬೇಕು ಅಂದ್ರೆ ಮೊದಲು ನಿಮ್ಮನ್ನು ನೀವು ಆಳ್ಬೇಕು. ಹಾಗಾದ್ರೆ ಕಂಟ್ರೋಲ್ ತೆಗೆದುಕೊಳ್ಳೋಕೆ ರೆಡಿನಾ? ಇವತ್ತಿನಿಂದಲೇ ನಮ್ಮನ್ನ ನಾವು ಆಳಲು ಶುರು ಮಾಡಬಹುದಾದ 3 ಪ್ರಮುಖ ಕ್ಷೇತ್ರಗಳು ಇಲ್ಲಿವೆ. ಪ್ರತಿದಿನ ಈ 3ರ ಮೇಲೆ ಹಿಡಿತ ಸಾಧಿಸಬೇಕು. ಆತ್ಮಸಂಯಮ ಅನ್ನೋದು ಒಂದು ಗಟ್ಟಿ ಅಡಿಪಾಯ ಇದ್ದ ಹಾಗೆ. ಆದರೆ ನಮ್ಮ ಗುರಿಗಳನ್ನು ತಲುಪಲು ನಾವು ಹತ್ತುವ ಮೆಟ್ಟಿಲುಗಳೇ ನಮ್ಮ ದೈನಂದಿನ ಅಭ್ಯಾಸಗಳು. ಈಗ 2ನೆಯ ಸ್ತಂಭದ ಕಡೆಗೆ ಹೋಗೋಣ. ಒಂದು ಕ್ಷಣ ಕಲ್ಪನೆ ಮಾಡ್ಕೊಳ್ಳಿ, ಇಡೀ ಜಗತ್ತು ಮಲಗಿರುವಾಗ ಬ್ರಹ್ಮಿ ಮುಹೂರ್ತ ಅಂದ್ರೆ ಸೃಷ್ಟಿಕರ್ತನ ಸಮಯದಲ್ಲಿ ಶಾಂತವಾಣಿ ಎಚ್ಚರಗೊಳ್ಳುವುದು. ಇದುವೇ 5 ಗಂಟೆ ನಿಯಮದ ಮ್ಯಾಜಿಕ್. ಈ ಹೊತ್ತಲ್ಲಿ ನಮ್ಮ ಶಕ್ತಿ ಉತ್ತುಂಗದಲ್ಲಿರುತ್ತೆ. ನೋಡಿ, ಈ ಸ್ಲೈಡ್ ಒಂದು ಅದ್ಭುತ ಪರಿವರ್ತನೆಯ ಕಥೆಯನ್ನೇ ಹೇಳುತ್ತೆ. ಕೇವಲ ಒಂದೇ ಒಂದು ಸಣ್ಣ ಬದಲಾವಣೆ, ಅದು ಬೆಳಿಗ್ಗೆ 5 ಗಂಟೆಗೆ ಏಳೋದು 15 ವರ್ಷಗಳ ಹೋರಾಟವನ್ನ ಜೀವನ ಪರ್ಯಂತದ ಯಶಸ್ಸಾಗಿ ಹೇಗೆ ಬದಲಾಯಿಸ್ತು ಅಂತ ನೋಡಿ. ನಮ್ಮ ಶಿಸ್ತು ನಿಜವಾಗ್ಲೂ ಪರೀಕ್ಷೆಗೆ ಒಳಗಾಗೋದು ಜೀವನದ ದೊಡ್ಡ ಡ್ರಾಮ್ಯಾಟಿಕ್ ಕ್ಷಣಗಳಲ್ಲ. ಬದಲಿಗೆ ಸ್ನೂಸ್ ಬಟನ್ ಒತ್ತೋದು, ಇವತ್ತು ವರ್ಕೌಟ್ ಬೇಡ ಅನ್ನೋದು, ಈ ಥರದ ಪ್ರತಿದಿನದ ಸಣ್ಣ ಸಣ್ಣ ಆಯ್ಕೆಗಳೇ ನಮ್ಮ ಶಿಸ್ತನ್ನು ನಿಜವಾಗ್ಲೂ ಪರೀಕ್ಷಿಸ್ತವೆ. ಈ ವಿಷಯವನ್ನ ಇನ್ನೂ ಸ್ಪಷ್ಟವಾಗಿ ಅರ್ಥಮಾಡಿಕೊಳ್ಳೋಕೆ ಒಂದು ಕಥೆ ಇದೆ. ಒಬ್ಬ ಸ್ನೇಹಿತ ಮಾಡಿದ ಒಂದೇ ಒಂದು ಸಣ್ಣ ರಾಜಿ ಅವನ ಇಡೀ ಜೀವನದ ಮೇಲೆ ಹೇಗೆ ಪರಿಣಾಮ ಬೀರಿತು ಅಂತ ನೀವೇ ಕೇಳಿ. ಇದರ ಬಗ್ಗೆ ಒಂದು ಕ್ಷಣ ಯೋಚಿಸಿ ನೋಡಿ. ಶಿಸ್ತಿನಿಲ್ಲಿನ ಒಂದೇ ಒಂದು ಕ್ಷಣದ ದೌರ್ಬಲ್ಯ ನಮ್ಮ ಕನಸುಗಳನ್ನೇ ನಮ್ಮಿಂದ ಕಸಿದುಕೊಳ್ಳಬಹುದು. ನಮ್ಮ ಆಯ್ಕೆಗಳ ಶಕ್ತಿಯ ಬಗ್ಗೆ ಇದೊಂದು ಕಠಿಣ ಜ್ಞಾಪನೆ. ಸರಿ, ಶಿಸ್ತು ನಮ್ಮನ್ನ ಒಂದು ಕೆಲ್ಸ ಶುರು ಮಾಡಕ್ಕೆ ಸಹಾಯ ಮಾಡತ್ತೆ. ಆದ್ರೆ ಕಷ್ಟ ಬಂದಾಗ ನಮ್ಮನ್ನು ಮುನ್ನಕ್ಕೆ ತಳ್ಳೋದು ಯಾವುದು? ಅಲ್ಲಿಯೇ ನಮ್ಮ 3ನೇ ಸ್ತಂಭ ಬರುತ್ತೆ. ಅದೇ ಸ್ಥಿತಿಸ್ಥಾಪಕ ಮನೋಭಾವವನ್ನು ನಿರ್ಮಿಸುವುದು. ಎಷ್ಟೋ ಸಲ ಹೀಗನಿಸಿಲ್ವಾ? ನಮ್ಮಲ್ಲಿ ಟ್ಯಾಲೆಂಟ್ ಇದೆ, ಎಲ್ಲವೂ ಇದೆ, ಆದ್ರೆ ಏನೋ ಒಂದು ಪ್ರೇರಣೆ ಇಲ್ಲದೆ ಸಿಕ್ಕಾಕೊಂಡ ಹಾಗೆ. ಈ ಮಾತು ನಮ್ಗೆ ನೆನಪಿಸುತ್ತೆ, ಬದಲಾವಣೆಯ ನಿಜವಾದ ಕೀಲಿ ನಮ್ಮ ಪ್ರತಿಭೆಯಲ್ಲ, ನಮ್ಮೊಳಗಿನ ಬೆಂಕಿ. ನಮ್ಮ ಇಚ್ಛಾಶಕ್ತಿಯನ್ನ ಬೆಳೆಸ್ಕೊಳ್ಳೋಕೆ ಒಂದು ಸಿಂಪಲ್ ಫಾರ್ಮುಲಾ ಇದ್ರೆ ಹೇಗಿರುತ್ತೆ? ಸ್ಪೀಕರ್ MVN ಕಶ್ಯಪ್ ಅವರು BRO ಅನ್ನೋ ಒಂದು ಅದ್ಭುತ ಸಾಧನವನ್ನ ಕೊಡ್ತಾರೆ. ಬನ್ನಿ, ಇದನ್ನ ಅರ್ಥ ಮಾಡ್ಕೊಳ್ಳೋಣ. ಆದರೆ ಇದೆಲ್ಲ ಬರೀ ಥಿಯೋರಿನಾ? ಖಂಡಿತ ಇಲ್ಲ. ನಮ್ಮ ಮನಸ್ಸನ್ನ ಒಂದು ಸ್ನಾಯುವಿನ ಹಾಗೆ ತರಬೇತಿ ಮಾಡಬಹುದು. ನಮ್ಮ ಮಾನಸಿಕ ಶಕ್ತಿಯನ್ನ ಹೆಚ್ಚಿಸಲು ಕೆಲವು ಪ್ರಾಕ್ಟಿಕಲ್ ವ್ಯಾಯಾಮಗಳಿವೆ. ನಮ್ಮ ಶಕ್ತಿ ಮತ್ತು ಏಕಾಗ್ರತೆಯನ್ನ ಹೆಚ್ಚಿಸ್ಕೊಳ್ಳಕ್ಕೆ ಒಂದು ಸಿಂಪಲ್ ಆದ್ರೆ ತುಂಬಾ ಪವರ್ಫುಲ್ ದಾರಿಗೆ ರೆಡಿನಾ? ಈ 41 ದಿನದ ಉಸಿರಾಟದ ಚಾಲೆಂಜ್ ಅನ್ನ ಟ್ರೈ ಮಾಡಿ. ಇದು ನಿಜವಾಗ್ಲೂ ಒಂದು ಗೇಮ್ ಚೇಂಜರ್. ಈ ಸರಳ ಅಭ್ಯಾಸವನ್ನ ಕೇವಲ 41 ದಿನಗಳವರೆಗೆ ಮಾಡಿದ್ರೆ ಹೇಗಿರುತ್ತೆ ಅಂತ ಕಲ್ಪನೆ ಮಾಡ್ಕೊಳ್ಳಿ. ಮೂಲಗಳ ಪ್ರಕಾರ ಇದು ನಮ್ಮ ಶಕ್ತಿ ಮತ್ತು ಸ್ಪಷ್ಟತೆಯಲ್ಲಿ ಒಂದು ದೊಡ್ಡ ಬದಲಾವಣೆಯನ್ನೇ ತರಬಹುದು. ಹಾಗಾದ್ರೆ ಈ ಚಾಲೆಂಜ್ ಸ್ವೀಕರಿಸ್ತೀರಾ? ಸರಿ, ನಾವು ಯಶಸ್ವಿ ಜೀವನದ 4 ಸ್ತಂಭಗಳನ್ನ ಅರ್ಥ ಮಾಡಿಕೊಂಡಿದ್ದೇವೆ. ಈಗ ಎಲ್ಲವನ್ನೂ ಒಟ್ಟಿಗೆ ಸೇರಿಸಿ ನಮ್ಮ ಕನಸುಗಳನ್ನು ಸಾಧಿಸಲು ಇವು ಹೇಗೆ ಒಂದು ಶಕ್ತಿಯುತ ವ್ಯವಸ್ಥೆಯಾಗಿ ಕೆಲಸ ಮಾಡುತ್ತವೆ ಅಂತ ನೋಡೋಣ. ನಮ್ಮನ್ನು ನಾವೇ ಆಳುವುದರಿಂದ ಹಿಡಿದು ಸ್ಥಿತಿಸ್ಥಾಪಕ ಮನೋಭಾವವನ್ನು ನಿರ್ಮಿಸುವವರೆಗೆ ಈಗ ನಮ್ಮ ಬಳಿ ಯಶಸ್ಸಿನ ಸಂಪೂರ್ಣ ನೀಲನಕ್ಷೆ ಇದೆ.
ಪ್ರಶ್ನೆ ಇಷ್ಟೇ, ನಮ್ಮದೇ ಆದ ಯಶಸ್ಸಿನ ಕಟ್ಟಡವನ್ನು ಕಟ್ಟಲು ನಾವು ಸಿದ್ಧರಿದ್ದೀವಾ? ಒಂದೇ ಒಂದು ಸಣ್ಣ ಅಭ್ಯಾಸ ಇಡೀ ಜೀವನದ ದಿಕ್ಕನ್ನೇ ಬದಲಾಯಿಸಬಲ್ಲದು. ಅಂದ್ರೆ, ನಿಮ್ಮ ಸಾಮರ್ಥ್ಯವನ್ನ ಅನ್ಲಾಕ್ ಮಾಡುವ ಆ ಒಂದು ಅಭ್ಯಾಸ ಯಾವುದು? ಶಕ್ತಿ ನಮ್ಮ ಕೈಯಲ್ಲೇ ಇದೆ. ನಾವು ಏನನ್ನು ಆಯ್ಕೆ ಮಾಡುತ್ತೇವೆ?